ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. HIV ಕಳೆದ ಹಲವು ವರ್ಷಗಳಿಂದ ಸೋಂಕು ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಇಳಿಮುಖ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೂಡ HIV ಏಡ್ಸ್ ಮುಕ್ತ ರಾಜ್ಯದ ಕನಸು ಬೇಗ ಸಾಕಾರ ಆಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಶಾಕಿಂಗ್ ನ್ಯೂಸ್ ಏನು ಅಂದರೆ, ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ 68,450 ಮಂದಿಯಲ್ಲಿ HIV ಸೋಂಕು ಕಾಣಿಸಿದೆ. ಇನ್ನು ಕರ್ನಾಟಕದ ಕನಸು ನನಸಾಗೋಕೆ ತುಂಬಾ ವರ್ಷನೇ ಬೇಕಾದಂತೆ ಕಾಣ್ತಾ ಇದೆ. 1986ರಲ್ಲಿ ದೇಶದಲ್ಲಿ ಮೊದಲ ಏಡ್ಸ್ ಪ್ರಕರಣ ಪತ್ತೆಯಾಗಿತ್ತು. ಅದಾದ ಮರು ವರ್ಷವೇ ಕರ್ನಾಟಕದಲ್ಲಿ ಮೊದಲ ಪ್ರಕರಣ ದೃಢಪಟ್ಟಿತ್ತು. ಅದರ ನಿರ್ಮೂಲನೆಗೆ ಸರ್ಕಾರ ಏನೆಲ್ಲಾ ಪ್ರಯತ್ನ ಮಾಡಿದರೂ ಸಂಪೂರ್ಣವಾಗಿ ಯಶಸ್ಸು ಸಿಗ್ತಾ ಇಲ್ಲ. HIV ಸೋಂಕಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಅದರಲ್ಲಿ 10% ಪ್ರಕರಣ ಕರ್ನಾಟಕದಲ್ಲಿರೋದು ಬೇಸರದ ಸಂಗತಿ. ಕರ್ನಾಟಕದಲ್ಲಿ ಈಗಾಗಲೇ 2.20 ಲಕ್ಷ ಮಂದಿ ಸೋಂಕಿತರಾಗಿದ್ದಾರೆ. ಅದರಲ್ಲಿ 1.91 ಲಕ್ಷ ಜನ ನಿಯಮಿತವಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಉಳಿದವರು ಅಂದ್ರೆ 37,000 ಜನ ಚಿಕಿತ್ಸೆನೇ ಪಡಿತಾ ಇಲ್ಲ. ಇವರು ಚಿಕಿತ್ಸೆಯಿಂದ ದೂರ ಇರೋದು ಇನ್ನಷ್ಟು ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಏಡ್ಸ್ ಪ್ರಕರಣ ಜಾಸ್ತಿ ಆಗಿರೋದಕ್ಕೆ ಸ್ವೇಚ್ಛಾಚಾರದ ಲೈಂಗಿಕ ಕ್ರಿಯೆಯೇ ಕಾರಣ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಾಗೆ ಸಿನಿಮಾ, ವೆಬ್ ಸೀರೀಸ್, ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ಗಳ ಮೂಲಕ ಯುವಕರು ಬೇಗ ಲೈಂಗಿಕತೆಯ ಅಂದ್ರೆ ಸೆಕ್ಸ್ಯುಯಲ್ ಇಂಟ್ರೆಸ್ಟ್ ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತೆ ಬಹುಸಂಗಾತಿ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹೀಗಂತ ತಜ್ಞರೇ ಹೇಳ್ತಾ ಇದ್ದಾರೆ. ಸರ್ಕಾರ ಏಡ್ಸ್ ನಿಯಂತ್ರಣಕ್ಕೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ, ಜನಜಾಗೃತಿ ಕೂಡ ನಡೆಸ್ತಾ ಇದೆ. ಆದರೂ ಸೋಂಕು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಇದರಲ್ಲೇ ಅರ್ಥ ಆಗುತ್ತೆ ಜನಜಾಗೃತಿಗಳು ಸರಿಯಾದ ರೀತಿಯಲ್ಲಿ ಜನರನ್ನ ತಲುಪ್ತಾ ಇಲ್ಲ ಅಂತ. ಮೊನ್ನೆ ಅಷ್ಟೇ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ IEC ಪ್ರಚಾರ ಆಂದೋಲನಕ್ಕೆ ಚಾಲನೆ ನೀಡಿ 2030ಕ್ಕೆ HIV ಸೋಂಕು ನಿರ್ಮೂಲನೆ ಮಾಡೋ ಗುರಿ ಹೊಂದಿದ್ದೀವಿ, ಮತ್ತೆ ಜನಕ್ಕೆ ಭಿತ್ತಿ ಪತ್ರ ಹಂಚ್ತಾ ಇದ್ದೀವಿ, ಬೀದಿ ನಾಟಕ ಕೂಡ ಮಾಡ್ತಾ ಇದ್ದೀವಿ, ಇವೆಲ್ಲವನ್ನ ಮಾಡಿ ಜನಕ್ಕೆ ಅರಿವು ಮೂಡಿಸ್ತೀವಿ, ಸೋಷಿಯಲ್ ಮೀಡಿಯಾದ ಮೂಲಕ ನಾವು ಅರಿವು ಮಾಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಏನೇ ಜಾಗೃತಿ ಮೂಡಿಸಿದ್ರು, ಬೀದಿ ನಾಟಕ ಮಾಡಿಸಿದ್ರು ಎಚ್ಚೆತ್ಕೊಳ್ಬೇಕಾಗಿದ್ ಮಾತ್ರ ಜನರೇ. ಸೊ ಇದಕ್ಕೆಲ್ಲ ಜನರು ಏನ್ ಮಾಡ್ಬೇಕು ಅಂದ್ರೆ ಸುರಕ್ಷಿತವಾದಂತಹ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು. ವೀಕ್ಷಕರೇ, ನೀವು ಕೇಳಬಹುದು, ಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡೋದ್ರಿಂದ ಏನೋ ತಡೆಗಟ್ತೀವಿ, ಆದ್ರೆ ಬ್ಲಡ್ ಇಂದ ಬ್ಲಡ್ ಟ್ರಾನ್ಸ್ಫರ್ ಆಗುತ್ತೆ, ತಾಯಿಯಿಂದ ಮಗುವಿಗೆ ಬರುತ್ತೆ, ಇದರೆಲ್ಲ ಹೆಂಗ್ ತಡೆಗಟ್ತೀರಾ ಅಂತ. ಆದ್ರೆ ಇವೆಲ್ಲ ಬರೋದೇ ರೇರ್ ಕೇಸಸ್ ಅಲ್ಲಿ. 99% ಬರೋದೇ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ. ಅದರಲ್ಲೂ ಇಂದಿನ ಯುವಕರು, ವಿದ್ಯಾವಂತರೇ ಇದರ ಬಗ್ಗೆ ಸಾಕಷ್ಟು ತಿಳಿಯಬೇಕಾದಂತ ಒಂದು ಅನಿವಾರ್ಯವಿದೆ. HIV ಮುನ್ಸೂಚನೆ ಕಂಡು ಬಂದ್ರೆ ಬೇಗ ಟೆಸ್ಟ್ ಮಾಡಿಸಿದ್ರೆ ಇನ್ನು ಹಲವರಿಗೆ ಬರೋದನ್ನ ನಾವು ತಡಿಬಹುದು. ಆದ್ರೆ ಇಂದಿನ ಜನ ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಮಾಡ್ಕೊಳ್ಳೋಕೆ ನಾಚಿಕೆಯನ್ನ ಪಡ್ಕೊಳ್ತಾ ಇರ್ತಾರೆ. ವೀಕ್ಷಕರೇ, ಇಂದು 3-4 ರೀತಿಯ HIV ಟೆಸ್ಟ್ಗಳಿವೆ. ನೀವು ಯಾವುದೇ ಸಂಕೋಚ ಇಲ್ಲದೇನೆ ಟೆಸ್ಟ್ ಮಾಡಿಸಬಹುದು. ಮನೆಗೆ ಬಂದು ಕೂಡ ಟೆಸ್ಟ್ ಮಾಡಿಸೋ ಒಂದು ಪ್ರಾವಿಷನ್ ಕೂಡ ಇದೆ. ಮತ್ತೆ ಅಕಸ್ಮಾತ್ ಟೆಸ್ಟ್ ಮಾಡಿಸಿದ ಬಳಿಕ ನಿಮ್ಗೇನಾದ್ರೂ HIV ಇದೆ ಅಂತ ಗೊತ್ತಾದ್ರೆ ಯಾರಿಗೂ ಬಹಿರಂಗ ಪಡಿಸಲ್ಲ. ನೀವು ಅದ್ರ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇದು ಮೆಡಿಕಲ್ ಎಥಿಕ್ಸ್ ಕೂಡ. ಆದ್ರಿಂದ ಯಾರಿಗೂ ಬಹಿರಂಗ ಪಡಿಸೋದಿಲ್ಲ. ಅರಿವು ಮೂಡಿಸೋದು ಹಾಗೂ ಈ ಸೋಂಕಿನ ಬಗ್ಗೆ ಪರೀಕ್ಷೆ ಮಾಡಿಸಿಕೊಳ್ಳುವ ಕುರಿತಂತೆ ಸೋಷಿಯಲ್ ಮೀಡಿಯಾಗಳು ಇದಕ್ಕೆ ಸಂಬಂಧಿಸಿದ ಸುದ್ದಿ ಚಿತ್ರಗಳನ್ನ ಪ್ರಚಾರ ಪಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ತಮ್ಮ ಎಚ್ಚರ ತಾವು ವಹಿಸಬೇಕಾಗಿದೆ. ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಮಾಧ್ಯಮ ಕ್ಷೇತ್ರ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಇದು ವಿಶ್ವ ಪ್ಲಸ್ ಟಿವಿ.